ಸೊ ಒಂದಾದ ನಂತರ ಒಂದು ಕೇಸ್ಗಳೀಗ ದಾಖಲಾಗ್ತಾ ಹೋಗ್ತಾ ಇದೆ. ಈಗ ಮತ್ತೊಂದು ಬಹುಮುಖ್ಯವಾಗಿ ಕಿಡ್ನ್ಯಾಪ್ ಪ್ರಕರಣ ಏನಿತ್ತು, ಆ ಕಿಡ್ನ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಮತ್ತೊಂದು ಅತ್ಯಾಚಾರ ಕೇಸ್ ಇದೆ. ಚನ್ನರಾಯಪಟ್ಟಣದ ಗನ್ನಿಕಡ ಮನೆಯಲ್ಲಿ ಲೈಂಗಿಕ ದೌರ್ಜನ್ಯ ಆರೋಪವನ್ನ ಮಾಡಲಾಗಿದೆ. KR ನಗರ ಕಿಡ್ನ್ಯಾಪ್ ಕೇಸ್ನಲ್ಲಿ ಈಗ ಮತ್ತೊಂದು ಅತ್ಯಾಚಾರ ಕೇಸ್ ದಾಖಲಾಗ್ತಾ ಇರೋದು. 164 ಹೇಳಿಕೆಯ ಅಡಿಯಲ್ಲಿ ಅಂದರೆ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ದಾಖಲಿದೆ. ಸಂಸದರ ಪ್ರಜ್ವಲ್ಗೆ ಮತ್ತಷ್ಟು ಸಂಕಟ ಅಂತಿದ್ದಾರೆ. ಚನ್ನರಾಯಪಟ್ಟಣದ ಗನ್ನಿಕಡ ತೋಟದ ಮನೆಯಲ್ಲಿ ನಿನ್ನೆ ಮಹಜರು ಕಾರ್ಯ ಕೂಡ ಮಾಡಿದ್ದಾರೆ. ಸ್ಥಳ ಮಹಜರನ್ನ ಸಂತ್ರಸ್ತೆಯನ್ನ ಕರೆದೊಯ್ದು SIT ಅಧಿಕಾರಿಗಳು ಪಂಚನಾಮೆಯನ್ನ ಕೂಡ ಮಾಡಿದ್ದಾರೆ. ಸೊ ಹಾಗಾಗಿ ಈಗ KR ನಗರ ಕಿಡ್ನ್ಯಾಪ್ ಕೇಸ್ ನಡಿಯಲ್ಲಿ ಈಗ ಮತ್ತೊಂದು ಅತ್ಯಾಚಾರ ಕೇಸ್ ದಾಖಲಾಗಿದೆ. ಅದೇ ಸಂತ್ರಸ್ತೆ ಈಗ ಪ್ರಜ್ವಲ್ ಮೇಲೆ ಅತ್ಯಾಚಾರ ಕೇಸನ್ನು ಹಾಕಿದಾರಾ, ರೇವಣ್ಣ ಅವರು ಕಿಡ್ನ್ಯಾಪ್ ಮಾಡಿಸಿದಾರಾ ಇಲ್ವಾ, ಈ ಬಗ್ಗೆ ಈಗಾಗಲೇ ಕಾನೂನಾತ್ಮಕವಾಗಿ ಹೋರಾಟ ನಡೀತಾ ಇದೆ. ಮಗದೊಂದು ಕಡೆಗೆ ಅದೇ ಸಂತ್ರಸ್ತೆ ಈಗ ಹೇಳಿರುವಂಥದ್ದು ಲೈಂಗಿಕ ದೌರ್ಜನ್ಯ ಆರೋಪವನ್ನು ಮಾಡಿದರೆ ಅತ್ಯಾಚಾರ ಕೇಸ್ ಈಗ ದಾಖಲಾಗಿದೆ. ನನ್ನ ಸಹೋದ್ಯೋಗಿ ಹಾಸನದಿಂದ ಶಶಿಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಶಿಧರ್, ಈಗ KR ನಗರದಲ್ಲಿ ಕಿಡ್ನ್ಯಾಪ್ ಆಗಿದೆ ಅಂತ ಏನು ಹೇಳಿದ್ರು ಆ ಮಹಿಳೆ ಏನಿದ್ದಾರೆ ಸಂತ್ರಸ್ತೆ, ಅದೇ ಸಂತ್ರಸ್ತೆ ಈಗ ಪ್ರಜ್ವಲ್ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂತಹ ಆರೋಪನ ಇದು ಏನು? ಹೌದು ಅರುಣ್, ಏನು KR ನಗರದ ಸಂತ್ರಸ್ತೆ ಏನು ಕಿಡ್ನಾಪ್ ಪ್ರಕರಣದಲ್ಲಿ ಈಗಾಗಲೇ HD ರೇವಣ್ಣ ಅವರ ಬಂಧನವಾಗಿದೆ. ಇದೇ ಪ್ರಕರಣದಲ್ಲಿ ಈಗ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಮತ್ತೊಂದು ಅತ್ಯಾಚಾರದ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಸಂತ್ರಸ್ತೆಯನ್ನು ಕಿಡ್ನಾಪ್ ಮಾಡಿದ್ರೆ ಅಂತ ಹೇಳಿ ಈಗಾಗಲೇ HD ರೇವಣ್ಣ ಅವರಿಗೆ ಜೈಲು ವಾಸವಾಗಿದ್ದರೆ ಇದೇ ಇದರಲ್ಲಿ ಈಗ ಕಳೆದ ರಾತ್ರಿ SIT ಟೀಮ್ ಏನಿದೆ ಸಂತ್ರಸ್ತ ಮಹಿಳೆಯನ್ನು ಗನ್ನಿಕೋಡ ತೋಟದಲ್ಲಿ ಕರೆದುಕೊಂಡು ಬಂದು ಸ್ಥಳ ಮಜರಾಗ ಹಾಗೂ ಹೇಳಿಕೆಗಳನ್ನು ಪಡೆದಿದೆ. ಯಾಕೆಂದರೆ ಸಂತ್ರಸ್ತ ಮಹಿಳೆ ಏನಿದ್ದಾರೆ ಇವರು ಒಂದು ಹೇಳಿಕೆ ನೀಡುತ್ತಾರೆ. ಇದೇ ಹೊಳೆನರಸೀಪುರ ತಾಲೂಕಿನ ಗನ್ನಿಕಡ ತೋಟದಲ್ಲಿ ನಾನು ಕೆಲಸವನ್ನು ಮಾಡ್ತಿದ್ದೆ. ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಅವರು ನನ್ನ ಮೇಲೆ ಅತ್ಯಾಚಾರ ಹಾಗೂ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಹೇಳಿ 164 ಅಡಿಯಲ್ಲಿ ನ್ಯಾಯಾಧೀಶರ ಮುಂದೆ ಹೇಳಿಕೆ ನೀಡಿತು. ಈ ಹೇಳಿಕೆಯನ್ನು ಆಧರಿಸಿ FIR ಮಾಡಿಕೊಂಡಂತಹ ವಿಶೇಷ ತನಿಖಾ ತಂಡ ನಿನ್ನೆ ಇನ್ಸ್ಪೆಕ್ಟರ್ ಹಾಗೂ PSIಗಳೊಂದಿಗೆ ಸಂತ್ರಸ್ತ ಮಹಿಳೆಯನ್ನು ಕರೆದುಕೊಂಡು ಬಂದು ಗನ್ನಿಕಡ ತೋಟದಲ್ಲಿ ಮಹಾಜರನ್ನ ಮಾಡಿಕೊಂಡಿರೋ ಹೋಗಿರ್ತಕ್ಕಂಥದ್ದು. ಇದೇ ಪ್ರಕರಣದಲ್ಲಿ ಮತ್ತೊಂದು ಏನು ವಿಶೇಷವಾದ ಗಮನಿಸಬೇಕು ಅಂದರೆ ಈಗ ಭವಾನಿ ರೇವಣ್ಣ ಅವ್ರಿಗೂ ಸಹ ಸಂಕಷ್ಟ ಎದುರಾಕಿರ್ತಕ್ಕಂಥ ಒಟ್ಟಿನಲ್ಲಿ ಈಗ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಇದುವರೆಗೂ 2 ಅತ್ಯಾಚಾರ ಪ್ರಕರಣ ಹಾಗೂ ಲೈಂಗಿಕ ಕಿರುಕುಳ ಪ್ರಕರಣ ದಾಖಲಾಗಿದ್ದು ಪ್ರಜ್ವಲ್ ರೇವಣ್ಣ ಅವರಿಗೆ ದಿನದಿಂದ ದಿನಕ್ಕೆ ಸಂಕಷ್ಟಕ್ಕೆ ಸಿಲುಕೋದನ್ನು ಇಲ್ಲಿ ಕಾಣ್ತಾ ಇರ್ಬೋದು ಅರುಣ್. ಓಕೆ ಶಶಿಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.